3 ಉಪಚುನಾವಣೆಗಳು ನಡಿಬೇಕು. ಆದರೆ ಇನ್ನೂ ಕೂಡ ಡೇಟ್ ಅನೌನ್ಸ್ ಆಗಿಲ್ಲ. ಕೆಲವರು ಈಗಾಗಲೇ ಶಾಸಕರಾಗಿದ್ರು, ಮಿನಿಸ್ಟರ್ ಆಗಿದ್ರು, ನಾನು ಇನ್ನೊಂದು ಕಡೆ ನಿಲ್ತೀನಿ ಅನ್ನೋದು. ಇನ್ನು ಕೆಲವರು ನಮಗೆ ಜಾತಿಗೊಂದು DCM ಬೇಕು ಅಂತನ್ನೋದು. ಮೆಜಾರಿಟಿ ಗೌರ್ಮೆಂಟು 2023ರಲ್ಲಿ ನೀವುಗಳು ಅತ್ಯಂತ ಶ್ರಮ ಹಾಕಿ ಬಂದಿರ್ಬೋದು. ಪ್ರಗತಿಪರರು ಈ ನಾಡು ನುಡಿ ಉಳಿಸ್ಬೇಕು ಅಂತ ಹೋರಾಡ್ತಿದ್ದಂಥ ಇಂಡಿವಿಜುವಲ್ಸ್ ಆಗ್ಬೋದು, ಸಂಘಟನೆ ಆಗ್ಬೋದು, ಎಲ್ಲರ ಕೊಡುಗೆ ಈ ಸರ್ಕಾರ ಬರೋದಕ್ಕೆ ಇದ್ದೇ ಇದೆ. ಪ್ರಿಯಾಂಕಾ ಖರ್ಗೆ ಅವರು DCM ವಿಚಾರವಾಗಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏನಕ್ಕೆ ಬೇರೆ ಬೇರೆ ಮಂತ್ರಿ ಅಂತ ಮಾಡ್ತೀರಿ, ಎಲ್ಲರನ್ನೂ DCM ಅಂತ ಮಾಡ್ಬಿಡಿ ಅಂತ. ಕುಮಾರಸ್ವಾಮಿ ಮನ್ಸು ಮಾಡಿಬಿಟ್ರೆ ಈ ಸರ್ಕಾರ ಪತನ ಆಗ್ಬಿಡ್ತದೆ. ಏನಿದು, ಏನು ತೋರಿಸುತ್ತೆ? ಕುಮಾರಸ್ವಾಮಿನ ಎತ್ಕಟ್ಟೋದು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪೆಟ್ರೋಲ್ನ 3 ರೂಪಾಯಿ ಜಾಸ್ತಿ ಮಾಡೋದು, ಹಾಲನ್ನ 2 ರೂಪಾಯಿ ಜಾಸ್ತಿ ಮಾಡೋದು. ಯಾಕೆ ಕೇಳಿದ್ರೆ ನಾವು ಇಲ್ಲಿ ರಾಜ್ಯನ ರನ್ ಮಾಡಬೇಕು. ಎಲ್ಲರಿಗೂ ಶರಣು. 3 ಉಪಚುನಾವಣೆಗಳು ನಡಿಬೇಕು. ಆದರೆ ಇನ್ನೂ ಕೂಡ ಡೇಟ್ ಅನೌನ್ಸ್ ಆಗಿಲ್ಲ. ಆದರೆ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ್ದು ಈಗಾಗಲೇ ಗಲಾಟೆ ಜೋರಾಗ್ಬಿಟ್ಟಿದೆ. ಕಾರಣ ಏನು ಅಂತಂದರೆ, DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನಿದ್ದಾರೆ, ಅವರು ಆಲ್ರೆಡಿ ಕನಕಪುರದಿಂದ ಶಾಸಕರಾಗಿದ್ದಾರೆ, ಮತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಬೆಂಗಳೂರು ಸಚಿವರು ಕೂಡ ಅವರೇನೇ ಆಗಿದ್ದಾರೆ, ಉಸ್ತುವಾರಿ ಸಚಿವರು. ಇನ್ನೂ ಪವರ್ ಮಿನಿಸ್ಟ್ರು, ಈ ಥರದ್ದು ಪೋರ್ಟ್ಫೋಲಿಯೋಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದ್ದರೂ ಕೂಡ ಇವರು ಪ್ರತಿಷ್ಠೆಗೆ ಬಿದ್ದು ನಾನು ಇಲ್ಲಿ ಚುನಾವಣೆಗೆ ನಿಲ್ಲಿಸ್ತೀನಿ, ಋಣ ತೀರಿಸ್ತೀನಿ, ಈ ಥರದ್ದನ್ನೆಲ್ಲ ಮಾತಾಡ್ಕೊಂಡು ಯಾವುದ್ಯಾವುದೋ ದೇವಸ್ಥಾನಗಳಿಗೆಲ್ಲ ಸುತ್ಕೊಂಡು ಇದ್ದಾರೆ. ಇದು ನಿಜವಾಗ್ಲೂ ಒಳ್ಳೆ ರಾಜಕೀಯ ಅಲ್ಲ. ಮೆಜಾರಿಟಿ ಗೌರ್ಮೆಂಟು 2023ರಲ್ಲಿ ನೀವುಗಳು ಅತ್ಯಂತ ಶ್ರಮ ಹಾಕಿ ಬಂದಿರ್ಬೋದು. ಅದು ಕೇವಲ ನಿಮ್ಗಳ ಶ್ರಮ ಮಾತ್ರನೇ ಅಲ್ಲ, ಎಲ್ಲ ಪ್ರಗತಿಪರರು ಈ ನಾಡು ನುಡಿ ಉಳಿಸ್ಬೇಕು ಅಂತ ಹೋರಾಡ್ತಿದ್ದಂಥ ಇಂಡಿವಿಜುವಲ್ಸ್ ಆಗ್ಬೋದು, ಸಂಘಟನೆ ಆಗ್ಬೋದು, ಎಲ್ಲರ ಕೊಡುಗೆ ಈ ಸರ್ಕಾರ ಬರೋದಕ್ಕೆ ಇದ್ದೇ ಇದೆ. ಅದನ್ನು ನೀವುಗಳು ಕೂಡ ಬಾಯ್ಬಿಟ್ಟು ಕೂಡ ಹೇಳಿದ್ದೀರ. ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಸನ್ನಿವೇಶದಲ್ಲಿ, ಇದು ಯಾವುದೋ ಹಿಂದಿ ರಾಷ್ಟ್ರ ಕಟ್ಟೋದಕ್ಕೆ ನಡೆಸಿದಂಥ ಕೇಂದ್ರ ಸರ್ಕಾರದ ಚುನಾವಣೆನ ಮುಂದೆ ಇಟ್ಕೊಂಡು ಅದನ್ನು ಪ್ರತಿಷ್ಠೆ ಮಾಡ್ಕೊಂಡು ಇವಾಗ ನಾನು ಉಪಚುನಾವಣೆಯಲ್ಲಿ ನಿಲ್ತೀನಿ, ಅಲ್ಲಿ ನಾನು ಋಣ ತೀರಿಸ್ತೀನಿ, ಈ ಥರ ಮಾತಾಡೋದು ಅದು ಒಳ್ಳೆಯದಲ್ಲ, ಒಳ್ಳೆ ರಾಜಕೀಯ ಅಲ್ಲ. ಇದರ ಬದಲು ಇದೇ ಎನರ್ಜಿನ ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಟ್ಯಾಕ್ಸು, ಇದ್ರ ಬಗ್ಗೆ ಏನು ಚುನಾವಣೆಗೂ ಮೊದಲು ಸಾಕಷ್ಟು ಕಾರ್ಯಕ್ರಮಗಳು, ಮಾತು ಇವೆಲ್ಲ ನಡೀತಿತ್ತು. ಚುನಾವಣೆ ಆಗೋಯ್ತಲ್ಲ, ಇವಾಗ ಅದ್ರ ಬಗ್ಗೆ ಸದ್ದೇ ಇಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಈ ರೀತಿ ಟೈಮನ್ನು ಪೋಲ್ ಮಾಡೋ ಬದಲು ರಾಜ್ಯ ಸರ್ಕಾರಕ್ಕೆ ಏನೆಲ್ಲ ಅಧಿಕಾರಗಳು ಬರಬೇಕು, ಈಗ ನೀಟು ವಿಷಯದಲ್ಲಿ ಅಟ್ಲೀಸ್ಟು ಬೇರೆ ಬೇರೆ ರಾಜ್ಯನ ಜೊತೆ ಸೇರಿಸಿ ಫೈಟ್ ಮಾಡುವಂಥದ್ದಾಗಬೇಕು. ಇನ್ನು ಪ್ಲ್ಯಾನಿಂಗ್ ಕಮಿಷನ್, ಅದು ಸಂವಿಧಾನ ವಿರೋಧಿ ಪ್ಲ್ಯಾನಿಂಗ್ ಕಮಿಷನ್, ಅದು ಫೈನಾನ್ಸ್ ಕಮಿಷನ್ ಮುಖಾಂತರ ಸ್ಟೇಟು ಮತ್ತು ಸೆಂಟ್ರಲ್ ಜೊತೆ ಈ ಟ್ಯಾಕ್ಸನ್ನು ಹಂಚ್ಕೊಳ್ಳುವಂಥದ್ದು ಸಂವಿಧಾನ ಹೇಳುವಂಥದ್ದು, ಅದ್ರ ಬಗ್ಗೆ ಫೈಟ್ ಮಾಡಬೇಕು. ಇಷ್ಟೊಂದು ಕೆಲಸ ಇರುವಾಗ ಇಲ್ಲಿ ಕೆಲವರು ಈಗಾಗಲೇ ಶಾಸಕರಾಗಿದ್ರು, ಮಿನಿಸ್ಟರ್ ಆಗಿದ್ರು, ನಾನು ಇನ್ನೊಂದು ಕಡೆ ನಿಲ್ತೀನಿ ಅನ್ನೋದು. ಇನ್ನು ಕೆಲವರು ನಮಗೆ ಜಾತಿಗೊಂದು DCM ಬೇಕು ಅಂತನ್ನೋದು. ಏನು ಈಗ ಅಧಿಕಾರ ಪಡೆದಿದ್ದಾರೆ ಅಲ್ಲಿ ಪೋರ್ಟ್ಫೋಲಿಯೋಗಳನ್ನ ನಿರ್ವಹಿಸೋದು ಬಿಟ್ಬಿಟ್ಟು ಈ ಬೇಡದೇ ಇರುವಂಥ ಕೆಲಸಗಳು, ಈ ಚರ್ಚೆಗಳಲ್ಲಿ ಮುಳುಗಿ ಜನರನ್ನು ಕೂಡ ದಿಕ್ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಇನ್ನು ಆಪೋಸಿಟ್ ಪಾರ್ಟಿ ಏನು BJP ಇದೆ, ಅವ್ರಿಗೆ ಈ JDS ಅವರು ಕೈ ಜೋಡಿಸ್ದಾಗಿದ್ದ ಒಂದು ಉರುಪು 2 ಪಾರ್ಟಿಗೂ ಬಂದ್ಬಿಟ್ಟಿದೆ. ಅದರಲ್ಲಿ 2 ಕಡೆ ಸೋತಿದ್ದಂಥ ಸೋಮಣ್ಣ ತುಮಕೂರಲ್ಲಿ ಹೋಗಿ ಸಂಸದರಾಗಿ ಯಾವುದೋ ಒಂದು ರಾಜ್ಯ ಸಚಿವರು ಏನೋ ಆಗಿದ್ದಾರೆ. ಅವ್ರನ್ನ ಮೋಸ್ಟ್ಲಿ ಅವರೆಲ್ಲ ಇಲ್ಲಿ ಬಂದಾಗ ಪೇಪರಲ್ಲಿ ಗುಡುಗ್ಬೇಕಷ್ಟೇ, ಗೂಟದ ಕಾರ ಹಾಕೊಂಡು ಓಡಾಡಬೇಕು. ನೀವೇನಾರ ಡೆಲ್ಲಿಲಿ ಹೋಗಿ ನೋಡಿಬಿಟ್ರೆ ಇವ್ರ ಪಾಡು ನಾಯಿ ಪಾಡಿಗಿಂತನೂ ಕಡೆಯಾಗಿರ್ತದೆ. ಇವ್ರಿಗೆ ಯಾವ ಬೆಲೆನೂ ಇರಲ್ಲ. ಆಮೇಲೆ ಇವ್ರಿಗೂ ಅದು ಬೇಕಾಗೂ ಇಲ್ಲ ಕೂಡ. ಇವ್ರಿಗೆ ಏನು ಕೇಂದ್ರ ಸರ್ಕಾರ ಅಂದ್ರೇನು, ಆ ಒಕ್ಕೂಟ ವ್ಯವಸ್ಥೆ ಅಂದ್ರೇನು, ಸಂವಿಧಾನ ಅಂದ್ರೇನು, ಇದು ಯಾವುದ್ರ ಪ್ರಜ್ಞೆನೂ ಇಲ್ಲ. ಇಲ್ಲೆಲ್ಲೋ ಮದುವೆ ತಿಥಿ ಇವನ್ನ ಅಟೆಂಡ್ ಮಾಡ್ಕೊಂಡು ಜಾತಿಗಳನ್ನ ಎತ್ತಿಟ್ಕೊಂಡು ದುಡ್ಡನ್ನ ಲೂಟಿ ಮಾಡ್ಕೊಂಡು ಅದನ್ನು ಹಂಚ್ಕೊಂಡು ರಾಜಕೀಯ ಮಾಡ್ತಿರುವಂಥವ್ರು. ಇವ್ರುಗಳಿಗೆ ಅಟ್ಲೀಸ್ಟು ನಾವೇನಾದ್ರು ತಿಳ್ಕೋಬೇಕು, ನಾವು ನಾಡು ನುಡಿ ಬಗ್ಗೆ ಕೆಲಸ ಮಾಡಬೇಕು, ಸಮಾನತೆ ಬಗ್ಗೆ ಕೆಲಸ ಮಾಡಬೇಕು ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟುಬಿಟ್ಟು ಕುಮಾರಸ್ವಾಮಿ ಮನ್ಸು ಮಾಡಿಬಿಟ್ರೆ ಈ ಸರ್ಕಾರ ಪತನ ಆಗ್ಬಿಡ್ತದೆ. ಯಾವ ಸರ್ಕಾರ? ರಾಜ್ಯದಲ್ಲಿ ಬಹುಮತದ ಸರ್ಕಾರ ಇದೆಯಲ್ಲ, ಅದು ಪತನ ಆಗ್ಬಿಡುತ್ತೆ. ಏನಿದು, ಏನು ತೋರಿಸುತ್ತೆ? ಕುಮಾರಸ್ವಾಮಿನ ಎತ್ಕಟ್ಟೋದು,
ಅವರು ಡಿ ಕೆ ಶಿವಕುಮಾರ್ ಮೇಲೇನೋ ಹೇಳೋದು, ಡಿ ಕೆ ಶಿವಕುಮಾರ್ ಅವರು ಇವ್ರ ಮೇಲೇನೋ ಹೇಳೋದು, ಈ ರೀತಿ ಕಾಲನ ಕಳೀತಾ ಇದ್ದಾರೆ. ಇದು ಒಂದು ಕನ್ನಡ ನಾಡು ನುಡಿ ಮತ್ತು ಎಲ್ಲ ರೀತಿಯ ಸಮಾನತೆಯ ಬೆಳವಣಿಗೆಗೆ ನಿಜವಾಗ್ಲೂ ಮಾರಕವಾದಂಥ ವಿಚಾರ. ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರು DCM ವಿಚಾರವಾಗಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಏನಕ್ಕೆ ಬೇರೆ ಬೇರೆ ಮಂತ್ರಿ ಅಂತ ಮಾಡ್ತೀರಿ, ಎಲ್ಲರನ್ನೂ DCM ಅಂತ ಮಾಡಿಬಿಡಿ ಅಂತ. ಸೊ ಕೊಟ್ಟಿರೋ ಖಾತೆಗಳನ್ನ ನಿರ್ವಹಿಸಿ ಕೆಲಸ ಮಾಡೋದು ಬಿಟ್ಬಿಟ್ಟು ಈ ರೀತಿ ಮಾಡಬಾರ್ದು. ಇನ್ನು ಚನ್ನಪಟ್ಟಣದಲ್ಲಿ ನೀವು ನಿಲ್ತೀರಾ ಅಂತ ಡಿ ಕೆ ಸುರೇಶ್ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲ ಜನ ನಮ್ಮನ್ನು ಸೋಲಿಸಿದ್ದಾರೆ, ನಾನು ಮತ್ತೆ ನಿಂತರೆ ಜನ ನಗ್ತಾರೆ, ನನ್ನನ್ನು ಯಾರನ್ನ ಈಗ ನನ್ನ ಬದಲು ಯಾರನ್ನ ಗೆಲ್ಲಿಸಿದ್ದಾರೆ ಅವರು ಕೆಲಸ ಮಾಡಲಿ, ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತ. ಇದು ನಿಜವಾಗ್ಲೂ ಒಂದು ಮೆಚೂರ್ಡ್ ರಾಜಕಾರಣ ಅಂತಲೇ ಹೇಳಬೇಕು. ಈಗ ಎಂಥ ಒಂದು ಸನ್ನಿವೇಶದಲ್ಲಿ ಇದ್ದೀವಿ ಅಂತಂದರೆ, ಎಲ್ಲ ಕುಟುಂಬದವರು ಕೂಡ ಇಲ್ಲ, ಎಲ್ಲ ರಾಜಕಾರಣಿಗಳು ಅವರ ಕುಟುಂಬನ ಮುನ್ನೆಲೆಗೆ ತಂದು ಅವ್ರ ಕುಟುಂಬದವರೇ ಅಧಿಕಾರನ ಹಿಡಿಯುವಂಗೆ ಮೂರು ಪಕ್ಷದಿಂದ ಮಾಡ್ತಾ ಇದ್ರೂ ಈ ಇರೋದ್ರಲ್ಲಿ ನಾವು ಅಲ್ಪ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥವ್ರ ಬಗ್ಗೆ ಮಾತಾಡುವಂಥ ಸನ್ನಿವೇಶದಲ್ಲಿದ್ದೀವಿ. ಯಾಕಂತಂದರೆ ಇವತ್ತು ರಾಜಕೀಯ ಅನ್ನುವಂಥದ್ದು ಅದು ಬಂಡವಾಳಶಾಹಿ ಆಗಿದೆ. ಅಲ್ಲಿಗೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋರು ಅಷ್ಟೇ ಅಲ್ಲಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಸನ್ನಿವೇಶ ಬಂದು ಒದಗಿದೆ. ಹಂಗಂದ್ಬಿಟ್ಟು ಇದು ಬದಲಾಗದೇ ಇಲ್ವಾ, ಬದಲು ಮಾಡೋಕ್ಕಾಗದೇ ಇಲ್ವಾ ಅಂದರೆ ಖಂಡಿತವಾಗ್ಲೂ ಅದೆಲ್ಲ ಭ್ರಮೆ ಅಂದ್ಕೊಳ್ಬೇಕು. ಯಾವುದೂ ನಿಂತ ನೀರಲ್ಲ, ಖಂಡಿತವಾಗ್ಲೂ ಬದಲಾಗುತ್ತೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಅಕಾಡೆಮಿ ಈ ಥರದ್ದನ್ನೆಲ್ಲ ಮಾಡಿದ್ದಾರೆ. ಇದರ ಒಬ್ಬರು ಅಧ್ಯಕ್ಷರು ಪುರುಷೋತ್ತಮ್ ಬಿಳಿಮಲೆ ಅವರು ಶಿಕ್ಷಣ ಸಚಿವರಿಗೆ ಹೋಗಿ ಸರ್ಕಾರಿ ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಡ ಅಂತ ಮನವಿನ ಕೊಟ್ಟಿದ್ದಾರೆ. ಇವರು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ನಾವು ಕನ್ನಡ ದೇಶದಲ್ಲಿ ಇಲ್ಲ, ಕನ್ನಡ ದೇಶದಲ್ಲಿ ಏನಾದರೂ ಇದ್ದಿದ್ರೆ ನಿಜ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಎಜುಕೇಷನ್ ಕೊಡೋದನ್ನು ವಿರೋಧಿಸ್ಬೋದಿತ್ತು. ಆದರೆ ನಾವಿರುವಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ, ಈ ಕಡೆ ದೇಶನೂ ಅಲ್ಲ, ಈ ಕಡೆ ಒಂದು ಒಳ್ಳೆ ಒಕ್ಕೂಟನೂ ಅಲ್ಲ, ಆ ಥರ ಒಂದು ತಿಕ್ಲು ಪಕ್ಲು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರುವಾಗ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಕಾಂಪಿಟೇಷನ್ನ ಮಾಡಬೇಕಾಗುತ್ತೆ. ಬೇರೆ ಬೇರೆ ಭಾಷೆಯವ್ರ ಜೊತೆಲಿ ನಾವು ಬದುಕಬೇಕಾಗಿರುವಂಥ ಸಂದಿಗ್ಧ ಪರಿಸ್ಥಿತಿಲಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಡ ಅಂತ ಹೇಳಿ ಯಾವ ಒಂದು ತಪ್ಪು ಕೆಲಸ ಮೊದಲಿಂದ ಮಾಡ್ಕೊಬಂದಿದ್ದಾರೆ ಅದನ್ನು ಮುಂದುವರ್ಸೋದಕ್ಕೆ ಹೋಗ್ತಾ ಇದ್ದಾರೆ ಇವರು. ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಎಲ್ಲವೂ ಬೇಕು, ಹಿಂದಿ ಸಂಸ್ಕೃತ ಬೇಕಾಗಿಲ್ಲ. ಯಾಕಂತಂದರೆ ನಾವಿರುವಂಥ ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ರಾಜ್ಯದವ್ರ ಜೊತೆ ಲಿಂಕ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷೇ ಬೇಕಾಗುತ್ತೆ. ಕನ್ನಡ ನಮ್ಮ ಅಸ್ಮಿತೆ, ಈ ನಾಡು ನುಡಿ ಬೆಳೆಸೋದಕ್ಕೋಸ್ಕರ ಕೂಡ ಇಂಗ್ಲೀಷ್ ಬೇಕಾಗುತ್ತೆ. ಜಗತ್ತಿನಾದ್ಯಂತ ಕನ್ನಡನ ಕೊಂಡೋಗೋದು ಕೂಡ ನಾವು ಇಂಗ್ಲೀಷ್ ಮುಖಾಂತರನೇ ಆಗಿರೋದ್ರಿಂದ ಈ ನಡೆ ತಪ್ಪಾಗುತ್ತೆ. ಇನ್ನು ಈ ನಿಗಮ ಮಂಡಳಿ ಮತ್ತು ಬೇರೆ ಬೇರೆ ಪರಿಷತ್ತು ಈ ಥರದ್ದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಡಿಸಾಲ್ವ್ ಮಾಡಿದ್ರೇ ಒಳ್ಳೆಯದು. ಯಾಕಂತಂದರೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಅದರದ್ದೇ ಅಧ್ಯಕ್ಷರು ಇವರು ಪುರುಷೋತ್ತಮ್ ಬಿಳಿಮಲೆ ಅವರು. ಇವ್ರಿಗಿಂತ ಮೊದಲು ಯಾರೋ TS ನಾಗಾಭರಣ ಅಂತ ಇದ್ದರು. ಇದನ್ನು ಮಾಡಿದಾಗಿಂದನೂ ನೀವು ಗ್ರಾಫನ್ನು ನೋಡ್ಕೊಂಡು ಬನ್ನಿ, ಇಲ್ಲ ಅಂತಂದರೆ ಒಂದು ಮೆಜರ್ಮೆಂಟನ್ನು ಮಾಡಿ, ಏನು ಅಭಿವೃದ್ಧಿ ಆಗಿದೆ ಈ ಸಂಸ್ಥೆ ಮುಖಾಂತರ, ಏನು ಅಭಿವೃದ್ಧಿ ಆಗಿದೆ. ಈ ರೀತಿಯ ನಿಗಮ ಮಂಡಳಿಗಳು ಇಲ್ಲ ಈ ರೀತಿಯ ಸಂಸ್ಥೆಗಳನ್ನ ಹುಟ್ಟಾಕಿರೋದೇ ಹೊಸ ಗುಂಪು ರಾಜಕೀಯನ ಮಾಡಬಾರ್ದು, ಹೊಸ ಚಿಂತನೆಗಳು ರಾಜಕೀಯಕ್ಕೆ ಬರಬಾರ್ದು. ಈಗ ನೋಡಿ, ನೀವು ವಿಧಾನಸಭೆ ಇರ್ಬೋದು ಇಲ್ಲ ಪಾರ್ಲಿಮೆಂಟೇ ಇರ್ಬೋದು, ಏನಿಲ್ಲ ಅಂತಂದ್ರೂ ಒಂದು 20 ವರ್ಷ 30 ವರ್ಷದಿಂದ ಅವರವರೇ ಇರ್ತಾರೆ MP ಗಳು MLAಗಳು. ಯಾವಾಗ ಈ ಥರ MLC ಇರಲ್ಲ, ಇಲ್ಲ ರಾಜ್ಯಸಭೆ ಇರಲ್ಲ, ನೇರ ಜನರಿಂದ ಆಯ್ಕೆ ಮಾಡುವಂಥ MLA MP ಮಾತ್ರ ಇರ್ತಾರೋ, ಆವಾಗ ಏನು ಸೆಕೆಂಡ್ ಲೆವೆಲ್ ಲೀಡರ್ಸೋ ಇಲ್ಲ ಅಂತಂದರೆ ಬುದ್ಧಿಜೀವಿಗಳು ಇವ್ರು ಇರ್ತಾರಲ್ಲ, ಇವರು ಯಾವುದೋ ಒಂದು ಸ್ಥಾನಮಾನಕ್ಕೆ ಸೆಟ್ಲ್ ಆಗದೇ ನಿರಂತರವಾಗಿ ಬದಲಾವಣೆಗೋಸ್ಕರ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈಗ ಒಂದು ವಾರದಲ್ಲಿ DCM DK ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ಯಾವ ಸಾಹಿತಿನೂ ರಾಜಕೀಯ ಹೊರತುಪಡಿಸಿಲ್ಲ, ಅವರು ಕೂಡ ಪಾರ್ಟಿಯ ಮೆಂಬರ್ಸೇ ಅನ್ನೋ ಥರದಲ್ಲಿ ಮಾತಾಡಿದ್ರು. ಏನು ನಿಗಮ ಮಂಡಳಿ ಅಧ್ಯಕ್ಷರುಗಳೆಲ್ಲ ಪಾರ್ಟಿ ಆಫೀಸಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದು, ಇದು ನಿಜವಾಗ್ಲೂ ತಪ್ಪು. ನಿಗಮ ಮಂಡಳಿ ಅಧ್ಯಕ್ಷರು ಇಲ್ಲಾಂದರೆ ಸಾಹಿತಿಗಳು ಬುದ್ಧಿಜೀವಿಗಳು ಒಂದು ಪೊಸಿಷನ್ನ ಕೊಟ್ಟಿದೆಯಲ್ಲ, ಅದೇ ದೊಡ್ಡ ತಪ್ಪು. ಇವ್ರಿಗೆ ಯಾವುದೇ ಒಂದು ಮಂಡಳಿ ಸ್ಥಾನಮಾನ ಕೊಟ್ಟಿಲ್ಲ ಅಂತಂದಿದ್ರೆ ಇವರು ನಿರಂತರವಾಗಿ ಒಂದು ಹೊಸ ಗುಂಪನ್ನು ಕಟ್ಟಿ ಇರೋವಂಥ ವ್ಯವಸ್ಥೆನ ಬದಲಾಯಿಸೋದಕ್ಕೆ ಮುಂದಾಗ್ತಿದ್ರು. ಆದರೆ ಇವಾಗ ಏನಾಗಿದೆ,
ಯಾವುದೋ ಒಂದು ಸರ್ಕಾರ ಬಂದರೆ ಅದರಲ್ಲಿ ಇವ್ರುಗಳು ಸೆಟ್ಲ್ ಆಗಿಬಿಟ್ಟು ಒಂದು ಹೊಸ ಚಿಂತನೆ, ಹೊಸ ಟೀಮನ್ನು ತರೋದಕ್ಕೆ ಅವರು ಕೂಡ ಮುಂದಾಗ್ತಾ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ರಾಜ್ಯದಲ್ಲಿ ಇದು ಯಾವುದೂ ಮುನ್ನೆಲೆಗೆ ತರದೇನೆ ಕನ್ನಡ ಟಿ ವಿ ಚಾನೆಲ್ಗಳು ಬರೀ ಯಾರೋ ಒಬ್ಬ ನಟ ಒಂದೇನೋ ತಪ್ಪು ಮಾಡಿ ಸಿಗಾಕೊಂಡ ತಕ್ಷಣವೇ ಅವನ ಮೇಲೆ ಕಲ್ಲು, ದಿಂಡುಗಲ್ಲು, ಬಂಡೆಕಲ್ಲು ಈ ಥರದ್ದನ್ನು ಎಸ್ಕೊಂಡು 24 ಗಂಟೆ ಅದನ್ನೇ ತೋರಿಸ್ಕೊಂಡು ಜನರ ಮನಸ್ಥಿತಿನ ಕೆಡಿಸ್ತಿದ್ದಾರೆ. ತಪ್ಪು ಮಾಡಿದ್ದಾರೆ, ಅವ್ರು ಸಿಗಾಕೊಂಡಿದ್ದಾರೆ, ಪೊಲೀಸವ್ರು ಎನ್ಕ್ವೈರಿ ಮಾಡ್ತಾಯಿದ್ದಾರೆ, ಕೋರ್ಟ್ ಇದೆ, ಅವ್ರಿಗೆ ಶಿಕ್ಷೆ ಆಗುತ್ತೋ ಬಿಡುತ್ತೋ ಅದನ್ನು ಏನೋ ಒಂದು ಸ್ವಲ್ಪ ತೋರಿಸ್ಬೇಕು, ಇನ್ನು ಬೇರೆ ಬೇರೆ ವಿಚಾರಗಳನ್ನ ತೋರಿಸ್ತಾ ಹೋಗಬೇಕು. ಆದರೆ ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ಏನೋ ಒಂಥರ ಪೈಪೋಟಿಗೆ ಬಿದ್ದಂಗಾಗಿ ಇವ್ರುಗಳು ಜನರು ಮನಸ್ಥಿತಿನೇ ಕೆಡಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಮತ್ತು ಇನ್ಯಾರೋ ಒಬ್ಬರು MLC, ಇನ್ಯಾರೋ ಒಬ್ಬ MP ಲೈಂಗಿಕ ಹಗರಣ ನಡೀತು, ಆಯಿತು, ಅದೊಂದು ಸಲ ತೋರಿಸ್ಬೇಕು, ಅದಾದಮೇಲೆ ಫಾಲೋಅಪ್ಗಳನ್ನ ತೋರಿಸ್ಬೇಕು. ಅದು ಬಿಟ್ಬಿಟ್ಟು ಈ ಮೀಡಿಯಾ ಚಾನೆಲ್ಗಳಂತೂ ಟೋಟಲಿ ಜನರು ಬೇರೆ ಇನ್ನೇನೂ ಮಾತಾಡಲೇಬಾರ್ದು, ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು, ಅವ್ರ ಬದುಕಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಅಂಥದನ್ನು ಗಮನನೇ ಕೊಡಬಾರ್ದು ಅನ್ನೋ ರೀತಿ ನಿರ್ಧಾರ ಮಾಡಿ ಬರೀ ಇಂಥದ್ದನ್ನೇ ತೋರಿಸಿ ಸಮಾಜನ ಹಾಳ್ಗೆಡ್ತಾ ಇದೆ. ಹಾಗಾಗಿ ಈ ಚಾನೆಲ್ಗಳನ್ನ ನೋಡೋದು ನಿಲ್ಸೋದೇ ಒಳ್ಳೆಯದು. ಇನ್ನು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಈ MP ಚುನಾವಣೆಗೂ ಮೊದಲು ಏನು ಕೇಂದ್ರ ಸರ್ಕಾರದ ಮೇಲೆ ಮುಗಿ ಬಿದ್ದಿದ್ದು, ನಮಗೆ ಅಷ್ಟು ಬಾಕಿ ಬರಬೇಕು, ಇಷ್ಟು ಬಾಕಿ ಬರಬೇಕು, ನೀವು ಸಂವಿಧಾನ ವಿರೋಧಿಯಾಗಿ ರಾಜ್ಯ ಸರ್ಕಾರದ ಅಧಿಕಾರಿನ ಮೊಟಕುಗೊಳಿಸ್ತಾ ಇದ್ದೀರಿ, ಟ್ಯಾಕ್ಸಲ್ಲಿ ಮೋಸ ಮಾಡ್ತಾ ಇದ್ದೀರಿ ಅಂತೆಲ್ಲ ಬಿಟ್ರು ಅಷ್ಟಿಷ್ಟು ಬಿಡಲಿಲ್ಲ ಇವರು ರೀಲ್ಗಳನ್ನ. ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪೆಟ್ರೋಲ್ನ 3 ರೂಪಾಯಿ ಜಾಸ್ತಿ ಮಾಡೋದು, ಹಾಲನ್ನ 2 ರೂಪಾಯಿ ಜಾಸ್ತಿ ಮಾಡೋದು. ಯಾಕೆ ಕೇಳಿದ್ರೆ ನಾವು ಇಲ್ಲಿ ರಾಜ್ಯನ ರನ್ ಮಾಡಬೇಕು. ಅಲ್ಲ ರೀ, ವರ್ಷಕ್ಕೆ 4 ಲಕ್ಷ ಕೋಟಿ ತಗೊಂಡೋಗ್ತಾ ಇದ್ರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಈಸ್ಕೊಳ್ಳೋದು ಬಿಟ್ಬಿಟ್ಟು ನೀವು ಏನಕ್ಕೆ ಇಲ್ಲಿ ಆಲ್ರೆಡಿ ಇಷ್ಟೊಂದು ಟ್ಯಾಕ್ಸು, ಇಷ್ಟೊಂದು ಕಾಸ್ಟ್ಲಿ ಆಗಿರುವಂಥ ಜೀವನದಲ್ಲಿ ಮತ್ತೆ ನೀವು ಏನಕ್ಕೆ ಈ ಥರ ಟ್ಯಾಕ್ಸ್ಗಳನ್ನ ಹಾಕ್ತಾಯಿದ್ದೀರಿ? ಇದು ತಪ್ಪು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಫೈಟ್ ಮಾಡಿ ನಮ್ಮ ರಾಜ್ಯಕ್ಕೆ ಮಾತ್ರನೇ ಅಲ್ಲ, ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ಪವರ್ ಬರುವಂಗೆ ಫೈಟ್ ಮಾಡಬೇಕು ಹೊರತಾಗಿ, ಮತ್ತು ಅವರು ಕಬಳಿಸ್ತಾ ಇರುವಂಥ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಕಿತ್ಕೊಂಡು ಇಲ್ಲಿಗೆ ಕೊಡಬೇಕು ಹೊರತಾಗಿ ಇಲ್ಲಿ ಮತ್ತೆ ಟ್ಯಾಕ್ಸನ್ನು ಜಾಸ್ತಿ ಮಾಡಬಾರ್ದು. ಟ್ಯಾಕ್ಸ್ ಜಾಸ್ತಿ ಮಾಡೋದ್ರ ಜೊತೆಗೆ ಬೇರೆ ಬೆಲೆಗಳನ್ನು ಏರಿಸಬಾರ್ದು ಅಂತ ಹೇಳ್ತಾ ಶರಣು. ಥ್ಯಾಂಕ್ ಯು.